ಯಯಾತಿ ಅಂದರೆ ಅಲ್ಲಿ ತನಕ ಅವನಿಗೆ ಶರೀರದ ಬೆಲೆ ಗೊತ್ತಿದ್ರೂ ಧರ್ಮ ಮಾಡ್ತಾ ಇದ್ರೂ ಕೂಡ ಕಳೆದು ಹೋದಾಗ ಅದರ ಮಹತ್ವ ಇನ್ನೂ ಹೆಚ್ಚು ಗೊತ್ತಾಯಿತು. ನಮ್ಗೆ ಯಾವಾಗಲೂ ಒಂದು ವಸ್ತು ಕಳೆದು ಹೋದ್ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಉಪಯುಕ್ತ ಇತ್ತು ಅಥವಾ ಎಷ್ಟು ಅದರ ಅಗತ್ಯ ಇತ್ತು ಅಂತ. ಕಣ್ಣಿರುವಾಗ ಕಣ್ಣಿನ ಬೆಲೆ ಗೊತ್ತಾಗೋದಿಲ್ಲ, ಅಥವಾ ಕಿವಿ ಇರುವಾಗ ಕಿವಿಯ ಬೆಲೆ ಗೊತ್ತಾಗೋದಿಲ್ಲ. ಬುದ್ಧಿಶಕ್ತಿ ಇರುವಾಗ, ನೆನಪಿನ ಶಕ್ತಿ ಇರುವಾಗ ಅಯ್ಯೋ ಕಲ್ತರಾಯಿತು, ನಾಳೆ ಕಲಿಯೋಣ, ನಾಳ್ದು ಕಲಿಯೋಣ, ಅದ್ರ ನಾಳ್ದು ಕಲಿಯೋಣ ಅಂತ ಅಷ್ಟೊತ್ತಿಗೆ ತಲೆನೇ ಕಳಿತು ಹೋಗಿರುತ್ತೆ, ಕೊಳತು ಹೋಗಿರುತ್ತೆ. ಆಮೇಲೆ ಕಲಿಬೇಕು ಅಂತ ಆಸೆ ಹುಟ್ಟುತ್ತೆ, ಆದರೆ ಬುದ್ಧಿ ಅಷ್ಟೊತ್ತಿಗೆ ಸಹಕಾರ ನೀಡಲ್ಲ. ಅವನಿಗೆ ಆ ಎಚ್ಚರ ಇದ್ದು ಶರೀರವನ್ನು ಮುದಿತನ ಬಂದಾಗ ಎಷ್ಟು ಅಸಹಾಯಕತೆ ಅನ್ನೋದು ಗೊತ್ತಾಯ್ತಲ್ವ. ಹಾಗಾಗಿ ಆ ದೇಹದ ಪೂರ್ಣ ಪ್ರಮಾಣದ ಬಳಕೆಯನ್ನು, ಸದ್ವಿನಿಯೋಗವನ್ನು ಮಾಡಿಕೊಂಡು ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಬಹಳ ದಿವಸ ಇದ್ದ ಕೂಡ. ಆದರೆ ಅದು ಎಷ್ಟೇ ಆದರೂ ಕೆಲವೊಂದು ಬಾರಿ ನಾವು ಮಾಡಿದ ಕರ್ಮದ ಬಗ್ಗೆ ಒಳಗಿನಿಂದ ಎಲ್ಲೋ ಒಂದು ಅಭಿಮಾನ ಇರುತ್ತೆ ಅನ್ನುವ ಹಾಗೆ ಇಂದ್ರ ಎಲ್ಲರನ್ನು ಮಾತಾಡಿಸ್ತಾ ಬರುವಾಗ ಯಯಾತಿಯನ್ನು ಮಾತಾಡಿಸ್ತಾ ಒಂದು ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಎಲ್ಲರಿಗಿಂತ ಅತ್ಯಂತ ಹೆಚ್ಚು ಪುಣ್ಯಕರ್ಮವನ್ನು ಮಾಡಿದವರು ಯಾರು ಅಂತ ಕೇಳ್ತಾನೆ. ಇವನು ಬೇರೆಯವ್ರು ಏನು ಮಾತಾಡಿದ್ರೋ ಬಿಟ್ಟರೋ ಯೋಚನೆ ಮಾಡೋ ಮುಂಚೆ ನನ್ನಷ್ಟು ಪುಣ್ಯದ ಧರ್ಮ ಕೆಲಸ ಯಾರು ಮಾಡಿರಲಿ, ಯಾಕಂದರೆ ಅವನಿಗೆ ಆ 1000 ವರ್ಷ ನಿರಂತರ ತೊಡಗಿಸಿಕೊಂಡದ್ದರ ಒಂದೆಲ್ಲೋ ಭಾವ ಬೇರೆ ಯಾರು ಮಾಡ್ತಾ ಇಲ್ಲ. ನಮ್ಮಲ್ಲಿ ಸಾಮಾನ್ಯ ಅದೊಂದು ಸಮಸ್ಯೆ. ನಾವು ಮಾಡಿದ ಮೇಲೆ ನಮಗೇನು ಅನಿಸುತ್ತೆ ಅಂದರೆ, ಉಳಿದವ್ರು ಮಾಡದೇ ಇರೋರು ನೋಡಿದರೆ ಅವರು ಕಸ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಜಪ ಮಾಡೋನಿಗೆ ಜಪ ಮಾಡದವನು ನೋಡಿದರೆ ಸಿಟ್ಟು, ಸಮಾಜ ಸೇವೆ ಮಾಡೋನಿಗೆ ಸಮಾಜ ಸೇವೆ ಮಾಡದವನನ್ನು ನೋಡಿದರೆ ಸಿಟ್ಟು, ಅಥವಾ ಒಂದೊಂದು ರೀತಿಯಲ್ಲಿ ಇನ್ನೊಬ್ಬರು ತಾನು ಮಾಡುವ ಒಳ್ಳೆಯ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಇರಿಟೇಷನ್ ತಡಿಲಿಕ್ಕಾಗೋದಿಲ್ಲ. ಹಾಗೆ ಇವನು ಆ 1000 ವರ್ಷದ ಕಾಲ ಸತ್ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಬೇರೆ ಕಡೆ ಮಾಡದೇ ಇರುವವರ ಬಗ್ಗೆ ಒಳಗಿನಿಂದ ಒಂದು ಆ ಹೇಸಿಗೆತನ ಇತ್ತಲ್ಲ, ಅಸಹ್ಯತನ, ಅದು ಅಲ್ಲಿ ಪ್ರಕಟ ಆಯಿತು. ನನ್ನಷ್ಟು ಧರ್ಮ ಕಾರ್ಯ ಮಾಡಿದವರು ಯಾರು ಇಲ್ಲ ಅನ್ನುವ ಈ ಮಾತು ಆಡಿ ಮುಗಿದಿಲ್ಲ, ಅವನನ್ನು ದೇವದೂತರು ತೆಗೆದು ಕೆಳಗೆ ದೂಡಿಬಿಟ್ರು. ದೂಡಿದ್ರು ಆಯ್ತು. ಯಾವಾಗ ನಾನು ಅಂತ ಬಂತು ಅಲ್ಲಿ ಪುಣ್ಯ ಎಲ್ಲ ಹೋಯ್ತು, ಪೂರ ಬಿದ್ದ. ಅಂದರೆ ಬಿದ್ದದ್ದು ಆಮೇಲೆ ಅವನು ಬೀಳುವಾಗಲೂ ಅವನಲ್ಲೊಂದು ಧಾರ್ಮಿಕ ಪ್ರಜ್ಞೆ ಜಾಗೃತಿ ಇತ್ತು ಅನ್ನೋದಕ್ಕೆ ಅವನಾಗಲೂ ಕೇಳ್ಕೊಳ್ಳೋದು, ನಾನು ಬೀಳುವಾಗಲೂ ಸಜ್ಜನರ ಮಧ್ಯದಲ್ಲಿ ಬೀಳುವಂತೆ ಮಾಡು ಅಂತ ಕೇಳ್ಕೊಳ್ತಾನೆ. ಹಾಗೆ ಅವನ ಮೊಮ್ಮಕ್ಕಳ ಮಧ್ಯದಲ್ಲಿ ಬೀಳ್ತಾನೆ. ಆ ಮಾಧವಿಯ ತನ್ನ ಮಗಳ ಮಕ್ಕಳು 4 ಜನ ದೌಹಿತ್ರರಿರ್ತಾರೆ, ಅವರ ಮಧ್ಯದಲ್ಲಿ ಬಿದ್ದು ಅವರಿಂದ ಮತ್ತೆ ಉದ್ಧಾರ ಆಗ್ತಾನೆ ಅನ್ನೋದು ಕತೆ. ಇಲ್ಲಿಯ ಈ ಮಾತು ಹೇಳಿದ್ದು ಯಾಕೆಂದರೆ, ಯಯಾತಿ ಪುಣ್ಯದ ಫಲವನ್ನು ಕಳೆದುಕೊಂಡು ಹೇಗೆ ಭೂಮಿಯತ್ತ ಬಿದ್ದು ಹೋದನೋ ಹಾಗೆ ಯಯಾತಿಯು ಕೂಡ ತನ್ನ ಸ್ಥಾನದಿಂದ ಚ್ಯುತಿಯಾದಂತೆ ವಾಲಿಯು ಕೂಡ ಚ್ಯುತಗೊಂಡು ಕೆಳಕ್ಕೆ ಬಿದ್ದ. ಅಂದರೆ ಅದರ ಅಭಿಪ್ರಾಯ ಅವನು ಪರಾಕ್ರಮ, ಅವನಿಗಿರುವಂತಹ ಸಹಜವಾದ ದೈವಭಕ್ತಿ ಇದೆಲ್ಲವೂ ಇದ್ದರೂ ಕೂಡ ಆ ರಾಜಕೀಯ ವ್ಯವಸ್ಥೆಯ ವಿಷಯದಲ್ಲಿ ತಮ್ಮನಿಗೆ ಮಾಡಿದ ದ್ರೋಹ ಆಗಿರ್ಬೋದು, ಅಥವಾ ತಮ್ಮನನ್ನು ಎದುರಿಸುವಾಗ ಅವನಲ್ಲಿ ಇದ್ದಂತಹ ರೋಷ